ವಾಲಿನನ್ನು ಸಂಹರಿಸಿದ. ವಾಲಿ ಮಗ ಅಂಗದ ಮಾರ್ವಾಡಿ ಸೇರ್ಜಿಯಾದ. ಈ ಸುಗ್ರೀವ ಕುಲ ಹೋಗಿ ಸುಖಾಲಿ ಮುಂದೆ ಏನ್ ಮಾಡಿದ್ವಿ ನಾವು? ಬ್ರಾಹ್ಮಣರ ಬಂದು ಶಾಪ ಕೊಟ್ಟು ನೀವು ತವ್ರ ಮನೆಯಿಂದ ಗಂಡದ ಮನೆಗೆ ಹೋದ್ರೆ ಕಣ್ಣೀರು ಹಾಕ್ಬೇಕು, ಅದು ಗಂಡದ ಮನೆಯಿಂದ ತವ್ರ ಮನೆಗೆ ಹೋದ್ರೆ ಕಣ್ಣೀರು ಹಾಕ್ಬೇಕು. ಅಂದ್ರೆ ನಿಮಗೆ ಸುಖ. ನೀವು ನಕ್ಕೊಂತ ಲಗ್ನ ಮಾಡ್ಕೊಂಡು ಕಷ್ಟ. ಈಗಾದ್ರೂ ನಮ್ಮ ಲಗ್ನದಲ್ಲಿ ನಾವು ತವ್ರ ಮನೆಗೆ ಹೋದ್ರು ಅಳ್ತೀವಿ, ಗಂಡನ ಮನೆಗೆ ಬಂದ್ರು ಅಳ್ತೀವಿ. ಈಗಾದ್ರೂ ನಮ್ಮ ಜಾತಿ ಧರ್ಮದಲ್ಲಿ ಅಣ್ಣ ಸತ್ತೆ ಅಣ್ಣನ ಹೆಂಡತಿ ತಮ್ಮ ಹುಡುಗಿ ಲಗ್ನ ಮಾಡ್ತಾರ. ಅದು ತಮ್ಮನ ಹೆಂಡತಿ ಅಣ್ಣಗೆ ಮಾಡಂಗಿಲ್ಲ, ಪಾಪ. ಮುಂದೆ ನಾವು ಏನ್ ಮಾಡಿದ್ವಿ? ಕೆಮ್ಮಣ್ಣಿ ವ್ಯಾಪಾರ ಮಾಡಿ ನಮ್ಮ ದಿರಸು ಕೆಂಪ ಮತ್ತೆ ಬೆಳಗಿದ್ದು ನಮ್ಮ ಮರಿದ್ವಿ. ಈ ಕೆಮ್ಮಣ್ಣಿ ವ್ಯಾಪಾರ ಮಾಡಿದಕ್ಕೆ ನಮ್ಮ ದಿರಸು ಹೊಟ್ಟೆ ತುಂಬಲಿಲ್ಲ. ಅರುಣ್ಯಕ್ಕೆ ಹೋಗಿ ಕಟ್ಟಿಗೆ ಕರ್ಕೊಂಡ್ಬಂದು ನಿಮ್ಮಂತಹ ಪುಣ್ಯಾತ್ಮರಿಗೆ ಕೊಟ್ಟು ರೂಪಾಯಿ 2 ರೂಪಾಯಿ ತಗೊಂಡು ಜೀವನ ಮಾಡ್ತೀವಿ. ಅಲ್ಲಿ ಹುಲಿ ಕರಡಿ ಶಿವ ನಮ್ಮನ್ನು ಕಡೆ ಆಗಿ ಬಂದು ಅದಕ್ಕೆ ನಾವು ಕನ್ನಡಿ ಕುಂದಿರಿಸಿದ್ವಿ. ಅರಣ್ಯದಲ್ಲಿ ನಾವು ಹೋಗ್ತಿದ್ವಿ, ನಮ್ಮ ಯಜಮಾನರು ಕೊಡ್ಲಿ ಅವ್ರು ಬರ್ತಿದ್ವಿ. ಹುಲಿ ಕರಡಿ ಬಂದಂಥ ಬಿಂಬ ಇದರಲ್ಲಿ ಬರ್ತಿತ್ತು. ನಮಗಿಂತ ದೊಡ್ಡ ಪ್ರಾಣಿ ಅದ ಅಂತ ಹೇಳೋದು ಎದುರು ಓಡೋಡು ನಮಗೇನು ಮಾಡ್ತಿದ್ದಿಲ್ಲ. ಫಾರೆಸ್ಟ್ ಹಿಡ್ಕೊಂಡು ಹೊಡ್ಯಾಕತ್ತೀವಿ, ಒಳ್ಳೆ ಕುಡುಗೋದು ಎಲ್ಲ ಕಸ್ಕೊಂಡು ಅದು ಜೀವನ ಸಾಗಲಿಲ್ಲ. ಮುಂದೆ ಏನು ಮಾಡಿದ್ವಿ? ನವಣ ವ್ಯಾಪಾರ ಮಾಡಿದ್ವಿ. ನವಣ ಅಂದ್ರೆ ಉಪ್ಪು, ಅದನ್ನ ಬಾಯಿ ದೇಶದಿಂದ ತಂದು ಈ ಕಡೆಗೆ ಹೋಲ್ಸೇಲ್ ಹಾಕ್ತಿದ್ವಿ. ಅದು 1 ತಾಸು 2 ತಾಸು ಲೇಟ್ ಆಯ್ತು. ಅವ್ರು ಏನಂದ್ರು, ಈ ಲವಣ ಮಾರವ ಲಂಬಾಣಿ ಇನ್ನೂ ಬರಲಿಲ್ಲ. ಇದು ದಂಡಿನ ಮೇಲೆ ಬಂದಂತ ಇದು ಬಡಿತನ ಮಾಡೋರು, ಈ ಕಂಬಾರ ಕೆಲಸ ಮಾಡೋರು, ಈ ಕುಂಬಾರ ಕೆಲಸ ಮಾಡೋರು ಕುಂಬಾರು, ಈಗ ನಾವು ವೇಷ ಮಾಡೋರಿಗೆ ವೇಷಗಾರ ಅಂತ ಕರೀತಾರೆ. ಇದು ಅಡ್ಡ ಹೆಸರು ಲಂಬಾಣಿ ಅಂತ. ನಮ್ಮ ಜಾತಿ ಕ್ಷತ್ರಿಯ ಧರ್ಮ, ರಾಜಕುಲ ಮುಂದೆ ಇಟ್ಟಪ್ಪ ಅದು ಹಿಂದಿಡುವುದಿಲ್ಲ. ಭಟ್ಟ ವಚನ ಇದು 6 ತಿಂಗಳ ರಾಮಾಯಣ. ಇದು ಮುಗಿಯುವಂತ ಹೌದಲ್ಲ, ಅದು ಇವತ್ತು ಬಂದಲ್ಲ, ನಾಳೆ ಬರೋದಿಲ್ಲ.